ಮಾಡಿದ್ದೀರಿ. ಈಗ ಸದುದ್ದೇಶ ಇಲ್ಲ ಅಂತಲ್ಲ, ಇದು ಸದುದ್ದೇಶದಿಂದ ಕೂಡಿದೆ ಅಂತ ನಾವು ಹೇಳಲ್ಲ. ಯಾಕೆ ಅಂತಂದರೆ ಈಗಾಗಲೇ ನಮಗೆ ಗೊತ್ತಿದೆ ಏನು ಅಂತಂದರೆ ಕೃಷಿ ವಲಯಕ್ಕೆ ಒಂದು ಬೆಂಬಲ ಕೊಡುವಂಥದ್ದಾಗಿರ್ಬೋದು ಅಥವಾ ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರವನ್ನು ಕಾಯ್ದುಕೊಳ್ಳೋದಕ್ಕೆ. ಯಾಕೆ ಅಂತಂದರೆ ಈಗ ಏನು ಇಂಧನ ಬಳಕೆ, ಈ ಎಥನಾಲ್ ಇಂಧನ ಬಳಕೆಯಿಂದ ವಿಷಕಾರಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋ ಕಾರ್ಬನ್ ಮಾಲಿನ್ಯ 40% ಕಡಿಮೆ ಮಾಡಬಹುದು. ಇದರಿಂದ ಪರಿಸರ ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ. ಇನ್ನು ತೈಲ ಬಗ್ಗೆ ನಾವು ವಿದೇಶಿ ಅವಲಂಬನೆಯನ್ನು ಕೂಡ ತಗ್ಗಿಸಿಕೊಳ್ಳೋದಕ್ಕೆ ಇದು ಪರಿಣಾಮಕಾರಿ ಆಗುತ್ತೆ. ಈ ರೀತಿಯಂಥ ಹಲವಾರು ಸದುದ್ದೇಶಗಳಿವೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ಗೆ ವಿರೋಧ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ಗೆ ನಮ್ಮ ಹಳೆ ವೆಹಿಕಲ್ಗಳು ಹೊಂದಿಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರೋದ್ರಿಂದ ನಮ್ಗೆ ಆಯ್ಕೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಮತ್ತು ಈಗ 2023ರ ನಂತರ ತಯಾರಾದಂತಹ ವಾಹನಗಳಿಗೆ ಹೇಗೋ ನೀವು ಆಲ್ರೆಡಿ ಹೇಳಿರೋದ್ರಿಂದ ಈಗಾಗಲೇ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಆ ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ಗೆ ಅದು ಹೊಂದಿಕೊಳ್ಳುವಂತೆ ತಯಾರು ಮಾಡಲಾಗ್ತಾ ಇದೆ. ಬಟ್ ಈಗ ಹಳೆಯ ವಾಹನಗಳ ಗ್ರಾಹಕರ ಧ್ವನಿಯನ್ನ ಯಾಕೆ ಕೇಳಿಸ್ಕೊಳ್ತಾ ಇಲ್ಲ? ನಂಬರ್ 1, ಆಯ್ತಪ್ಪ ನೀವು ತರಲೇಬೇಕು, ತಂದಿದ್ದೀರಿ ಕರೆಕ್ಟ್, ಆದರೆ ಅದಕ್ಕೆ ಏನಾದರೂ ಬೆಲೆ ರಿಯಾಯಿತಿ ಕೊಡಬೇಕಲ್ಲ, ತೆರಿಗೆ ವಿನಾಯಿತಿ ಕೊಡಬೇಕಲ್ಲ, ಬೆಲೆ ಕಡಿತ ಮಾಡಬೇಕಲ್ಲ. ಏನೂ ಮಾಡದೆ ನೀವು ಇದ್ದಕ್ಕಿದ್ದಂತೆ 2030ರಲ್ಲಿ ತರಬೇಕಾಗಿರೋದನ್ನ ಇವತ್ತು 2026ಕ್ಕೆ ತಂದುಬಿಟ್ಟು ಅದಾಗಲ್ಲ ಇದಾಗಲ್ಲ, ಅವ್ರು ಹೇಳ್ತಿದ್ದಾರೆ ಇವ್ರು ಹೇಳ್ತಾ ಇದ್ದಾರೆ ಎನ್ನುವಂಥ ಹೇರಿಕೆ ಇದೆಯಲ್ಲ, ಅದನ್ನು ಪ್ರಶ್ನೆನೇ ಮಾಡಬಾರ್ದು. ಅಂದರೆ ದಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಅದನ್ನು ನಾವು ಸರ್ಕಾರಗಳ ಮುಂದೆ ಇಡಬೇಕಾಗಿದೆ. ಗ್ರಾಹಕರ ಹಕ್ಕುಗಳಿಗೋಸ್ಕರ ಹೋರಾಡುವುದು ನಮ್ಮ ಹಕ್ಕು. ಅದನ್ನು ಅವರು ಕೇಳಿಸ್ಕೊಳ್ಬೇಕಾಗಿರೋದು ಅವರ ಧರ್ಮ. ನಾನು ಕೇಳಿಸ್ಕೊಳ್ಳೋದೇ ಇಲ್ಲ, ನಾವು ಇದನ್ನೇ ಮಾಡೋದು, ನೀವು ಹಿಂಗೆ ನಡ್ಕೊಳ್ರಿ ಅಂತಂದರೆ ದಟ್ಸ್ ನಾಟ್ ಫೇರ್. ಪ್ರಕಾಶ್ ಅವರೇ, ಮೇಡಮ್ ನೋಡಿ, 2000 ಶುರು ಆಯಿತಾ, 23 ತನಕ ಒಂದು ಫಾರ್ಮ್ ಡಿಸಿಷನ್ ತೊಗೊಂಡಿಲ್ಲ. 2014ನಲ್ಲಿ ರೋಡ್ ಮ್ಯಾಪ್ ಶುರು ಆಯಿತು. ಹಂತಕ್ಕೆ ಮೇಲಕ್ಕೆ ಬಂದರೆ ಆಮೇಲೆ ಹರ್ದೀಪ್ ಸಿಂಗ್ ಪುರಿ ಬಂದ್ರಲ್ಲ, ಹಿ ಟುಕ್ ದ ಫಸ್ಟ್ ಮೀಟಿಂಗ್. ಎಲ್ಲರಿಗೂ, ಎಲ್ಲ ಜರ್ಮನಿ, ಜಪಾನ್, ನಿಮ್ಮ ಎಲ್ಲ ಯುರೋಪಿಯನ್ ಕಂಟ್ರೀಸ್ ಎಲ್ಲರೂ ಕರೆದು ಮಾತಾಡಿ ಸರ್ಕಾರದ ಬತ್ತದೇ ಇದೆ, ನಾವು E20 ತರ್ತೀವಿ, ನೀವೆಲ್ಲ E20 ರೆಡಿ ಇರಬೇಕು ಅಂತ ಒಂದು ಇದು ಮಾಡಿದ್ರು. ಎಲ್ಲಿ ತನಕ ಸರ್ಕಾರ ಸ್ಟ್ರಿಕ್ಟಾಗಿ ತೊಗೊಳ್ಳೋದು, ಯಾವ ಸೆಕ್ಟರು ಅದು ರೆಡಿ ಆಗೋಕ್ಕಿಲ್ಲ, ಸರ್ಕಾರ ಏನು ದೇ ಆರ್ ನಾಟ್ ಸೋ ಸ್ಟ್ರಿಕ್ಟ್, ಆರ್ ಏನು ಅವ್ರ ಸ್ಟ್ಯಾಂಡ್ ಮ್ಯಾಂಡೇಟ್ ಇಲ್ಲ, ಜಸ್ಟ್ ಹೇಳ್ತಿದ್ದಾರೆ ಅಂತ. ಬಿಕಾಸ್ ಇಟ್ ನೀಡ್ಸ್ ಲಾಟ್ ಆಫ್ ಮನಿ ಆಲ್ಸೋ ಫಾರ್ ಇನ್ವೆಸ್ಟ್ಮೆಂಟ್. ಅದು R&D ಮಾಡಬೇಕು, ಅದಕ್ಕೆ ಎಲ್ಲ ಪಾರ್ಟ್ಸ್ಗಳು ತಯಾರು ಮಾಡಬೇಕು. ಅದಕ್ಕೆ ಯಾವಾಗ ಸರ್ಕಾರ ಫರ್ಮ್ ಆಗಿ ತೊಗೊಂಡಿತ್ತು, ಇವಾಗ ಇನ್ನೊಂದು ಬೆಲೆ ಕಮ್ಮಿ ಮಾಡಿಲ್ಲ ಅಂತ ಹೇಳ್ತಿದ್ದೀರ. ಈ ನಮ್ಮ ವೆಸ್ಟ್ ಏಷ್ಯಾ ಕ್ರೈಸಿಸ್ ಬರುವಾಗ ದೇ ಹೋಲ್ಡೇಟೆಡ್, ಜಾಸ್ತಿ ಪ್ರೈಸ್ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಅಮೆರಿಕಾನಲ್ಲೇ ಅವರು ಪೆಟ್ರೋಲ್ ದುಡ್ಡು ಬೆಲೆ ಜಾಸ್ತಿ ಮಾಡೋರು. ಸರ್, ನಾರ್ಮಲ್ ಪೆಟ್ರೋಲ್ದಲ್ಲಿ ನೋಡಿ, ಈಗ ಯಾವ ಬೆಲೆ ಏರಿಕೆ ಅಥವಾ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ಮೋದಿ ಅವರು ಅಧಿಕಾರಕ್ಕೆ ಬಂದು 2014ರಲ್ಲಿ ಒಂದದು ಸರ್. ಅದಾದ ಮೇಲೆ ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆಯಿತು. ಆದರೂ ಕೂಡ ಬೆಲೆ ಕಡಿಮೆ ಮಾಡಿಲ್ಲ ಇವರು. ಒಂದು ನಿಮಿಷ, ಬೆಲೆ ಕಡಿಮೆ ಮಾಡಿಲ್ಲ. ಅವ್ರೇನಂದ್ರು, ಇಲ್ಲ ನಮ್ಗೆ ಸಾಲ ಇದೆ, ನಾವು ಅದನ್ನು ಬರ್ಸ್ಕೊತೀವಿ ಅಂತಂದ್ರು. ಆಯ್ತಾ ಸರ್? ಅದಾದ ಮೇಲೂ ಕೂಡ ಮೊನ್ನೆವರೆಗೂ ಯಾವಾಗ ಯುದ್ಧ ಸ್ಟಾರ್ಟ್ ಆಯಿತು ಅಲ್ಲಿವರೆಗೂ ಕೂಡ ಇವರು ರೇಟ್ ಕಡಿಮೆ ಮಾಡಿರಲಿಲ್ಲ. ಒಂದು ನಿಮಿಷ ಇರಿ. ಅಲ್ಲಿಯವರೆಗೆ ಲಾಭ ಈ IOCL ತೈಲ ಕಂಪನಿಗಳಿಗೆ ಹೋಗಿದೆ. ಹೀಗಾಗಿ ಇಷ್ಟು ದಿನ ಬಂದಿರುವಂಥ ಲಾಭದಲ್ಲಿ ನೀವು ಒಂದಿಷ್ಟು ಕನ್ಸ್ಯೂಮ್ ಮಾಡ್ಕೊಳ್ಳಿ, ಈ ನಷ್ಟ ಅಂತ ಸುಮ್ಮನಾದ್ರು. ಓಕೆನಾ ಸರ್? ಅವಾಗ ಪ್ರಶ್ನೆ ಬರುತ್ತೆ, ಅಂದರೆ ತೈಲ ಬೆಲೆ ಕಡಿಮೆ ಆದಾಗ ನೀವು ಗ್ರಾಹಕರಿಗೆ ಕಡಿಮೆ ಮಾಡಿದಾಗ, ತೈಲ ಬೆಲೆ ಜಾಸ್ತಿ ಆದಾಗ ಗ್ರಾಹಕರಿಗೆ ತೈಲ ಬೆಲೆ ಜಾಸ್ತಿ ಮಾಡಿದಾಗ ಮಾತ್ರ ಈ ಕ್ವಶನ್ ಅರೈಸ್ ಆಗುತ್ತೆ. ನೀವು ಮಾಡೋದೇ ಇಲ್ವಲ್ಲ. ನೀವು ಕಡಿಮೆ ಆದಾಗಲೂ ಕಡಿಮೆ ಮಾಡಲ್ಲ, ಜಾಸ್ತಿ ಆದಾಗ ಒಂದಿಷ್ಟು ಜಾಸ್ತಿ ಮಾಡ್ತೀರ ಅಷ್ಟೇ. ಬಟ್ ನಾನು ಕೇಳ್ತಿರೋ ಪ್ರಶ್ನೆ ಆ ಪ್ರಶ್ನೆ ಅಲ್ಲ ಸರ್. ಎಥೆನಾಲ್ ಮಿಕ್ಸ್ಡ್ ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿ ಅಂತ. ಅಲ್ಲೇನು ನೀವು ಪ್ಯೂರ್ ಕೊಡ್ತಿಲ್ವಲ್ಲ, ಕಲಬೆರಕೆ ತಾನೇ ಕೊಡ್ತಾ ಇರೋದು 20%. ಕಲಬೆರಕೆಗೆ ಕೊಡೋದಕ್ಕೆ ತೆರಿಗೆ ವಿನಾಯಿತಿ, ಬೆಲೆ ಕಡಿತ ಮಾಡಿ ಅಂತ. ಇನ್ನು ಸರ್ಕಾರ ಇದ್ರ ವಿಚಾರವಾಗಿ ಏನೋ ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ಮತ್ತೆ ಯಾಕೆ ಹೇಳ್ತಾರೆ? ಪೆಟ್ರೋಲ್ ಬಂಕ್ ಅಲ್ಲಿ ಯಾಕೆ ಕೊಡ್ತಾರೆ ಪೆಟ್ರೋಲ್? ಇವಾಗ ಇದ್ರ ಬಗ್ಗೆ ಎಲ್ಲ ಇನ್ಪುಟ್ಸ್ ತಗೋಬೇಕು, ಸ್ಟ್ಯಾಟಿಸ್ಟಿಕ್ಸ್ ಕಲೆಕ್ಟ್ ಮಾಡಬೇಕು. ಇದ್ರ ಜೊತೆಯಲ್ಲಿ ನಾನು ಒಪ್ತೀನಿ, ಎಥನಾಲ್ ಬೇಸ್ಡ್ ಪೆಟ್ರೋಲು ಸಿಗಬೇಕು, ನಾರ್ಮಲ್ ಪೆಟ್ರೋಲು ಸಿಗಬೇಕು, ಅದು ಕರೆಕ್ಟಾಗಿದೆ. ಬಟ್ ಇವಾಗ ಸಿನ್ಸ್ ದ ಟಾಪಿಕ್ ಇಸ್ ಎಸ್ಕಲೇಟೆಡ್, ಇವಾಗ ಏನೋ ಡಿಸಿಷನ್ ತಗೋಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಇದು ನೀವು ನೋಡುವಾಗ, ಲಾರ್ಜರ್ ಪಿಕ್ಚರ್ ನೋಡಿದಾಗ, ಯಾವ್ದಾದ್ರೂ ಒಂದು ಔಷಧಿ ರೋಗಿಗೆ ಕೊಡೋಕ್ಕಿಂತ ಮುಂಚೆ ಆ ರೋಗಿಯ ಮೇಲೆ ಏನು ಪರಿಣಾಮಗಳು ಬೀರುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ
ಇಟ್ಸ್ ಸೇಫ್ ಅಂತ ಅವರೇ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ರೋಗಿ ಕೊಡಬೇಕೇ ಹೊರತು ರೋಗಿ ಕೊಟ್ಟು ಅಲ್ಲ ಅದು ರೋಗಿ ಮೇಲೆ ಏನು ಪರಿಣಾಮ ಬೀರುತ್ತೆ ನೋಡ್ಕೊಂಡು ನಾವು ಆಮೇಲೆ ಡಿಸಿಷನ್ ತಗೊಳ್ತೀವಿ ಅಂತಂದ್ರೆ ನಾವೇನು ಪ್ರಯೋಗಶಾಲೆಯಲ್ಲಿ ಇಟ್ಟಿರೋರ ನಾವು ಪ್ರಯೋಗಕ್ಕೆ ಇಟ್ಟಿರೋರ ನಾವೆಲ್ಲ ಯಾವ ಸಂಸ್ಥೆನೂ ಹೇಳಿಲ್ಲ, ರಿಸರ್ಚ್ ಇನ್ಸ್ಟಿಟ್ಯೂಟ್ ಯಾರೂ ಹೇಳಿಲ್ಲ ಎಥನಾಲ್ ಈಸ್ ಬ್ಯಾಡ್ ಫಾರ್ ಆಟೋಮೊಬೈಲ್ ಅಂತ ಇದುವರೆಗೂ ಹೇಳಿಲ್ಲ. ಅಂದ್ರೆ ಸರ್ ಡ್ರಾಪಿಂಗ್ ಪೆಟ್ರೋಲ್ ಅಂತ ಇದೆ, ಅದು ಎವ್ರಿಬಡಿ ಸೇಸ್, ಇವನ್ ದ ಗೌರ್ಮೆಂಟ್ ಸೇಸ್. ಬಟ್ ಅದಕ್ಕೆ ನಾನು ಅವಾಗಲೂ ಹೇಳಿದೆ ಪ್ರಸ್ತಾವನೆ ಮಾಡುವಾಗ ಈ ಓಪನಿಂಗ್ ರಿಮಾರ್ಕ್ಸ್ನಲ್ಲಿ, ಇಟ್ ಡಿಪೆಂಡ್ಸ್ ಅಪಾನ್ ಪೆಟ್ರೋಲ್ ಅಡಲ್ಟ್ರೇಷನ್, ವೇರ್ ಆ್ಯಂಡ್ ಟ್ರೈ, ಟೇರ್ ಆಫ್ ವೆಹಿಕಲ್, ದೆನ್ ಡ್ರೈವಿಂಗ್ ಆಫ್ ವೆಹಿಕಲ್. ಸೊ ನೋ ಡೌಟ್ ಇಲ್ಲಿ ಸಮಸ್ಯೆ ಇದೆ ಸ್ವಲ್ಪ. ಸೊ ಇವಾಗ ಎಲ್ಲಿ ಚಾಲೂ ಆಗಿದೆಯೋ ಅವ್ರು ದೇ ವಿಲ್ ಡೂ ಸಮಥಿಂಗ್. ಆಮೇಲೆ ಲಾರ್ಜರ್ ಪಿಕ್ಚರ್ ನೋಡಿದಾಗ ಸರ್ ನಮ್ಮ ಜನ ನಿಮಗೆ ಗೊತ್ತಿಲ್ಲ ಪ್ರಕಾಶ್ ಅವರೇ ನಮ್ಮ ಜನ ಹೆಂಗ್ ಗೊತ್ತಾ ಸರ್ ಒಂದ್ ಡ್ರಾಪ್ ಪೆಟ್ರೋಲ್ ಕೂಡ ಇರೋದೋ ಇಲ್ಲ ಪರವಾಗಿಲ್ಲ, ನಾನು ಮಾತಾಡ್ತಿರೋದು ಜನರ ಪರವಾಗಿ. ಅಲ್ಲ ನಾನು ನೀವು ಹಂಗಲ್ಲ, ನೀವು ಮಾತಾಡ್ತಿದ್ದೀರಿ ಅಂತ ನಾನು ಹೇಳಿದ. ಈಗ ಬೈಕ್ಗೆ 1 ಲೀಟರ್ ಪೆಟ್ರೋಲ್ ಹಾಕ್ಸಿದ್ರೆ ನನ್ನ ಕೆಲ್ಸಕ್ಕೆ ಹೋಗಿ ಮತ್ತೆ ನನ್ನ ಮನೆಗೆ ಎಷ್ಟು ಸರಿ ಬರ್ಬೇಕು ಅನ್ನೋದು ಕ್ಯಾಲ್ಕುಲೇಷನ್ಗೆ ಆ ಬೈಕ್ ಸವಾರನ ಗೊತ್ತಾಗಿರುತ್ತೆ. ಸೊ ಇವತ್ತು 1 ಲೀಟರ್ ಪೆಟ್ರೋಲ್ ಹಾಕ್ಸಿದೆ ಅಂದ್ರೆ ಇಲ್ಲಿಂದ ಇಲ್ಲಿ ಮಟ್ಟ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ ಅವನಿಗೆ. ಅದರಲ್ಲಿ ಮೈಲೇಜ್ ಕಡಿಮೆ ಬಂತು ಅಂದ್ರೆ ಅವ್ನು ಮಾತ್ರ ಸುಮ್ಮನೆ ಇರಲ್ಲ. ಆಮೇಲೆ ಯಾವ ಲೆವೆಲ್ಗೆ ಪೆಟ್ರೋಲ್ ಈಗ ಒಂದು ರೀತಿ ಬಂಗಾರ ಆಗೋಗಿದೆ ಅಂತಂದರೆ ಡೈರೆಕ್ಟ್ ಆಗಿ ಪೆಟ್ರೋಲ್ ಬಂಕಲ್ಲಿ ಹಾಕಿಸ್ಕೊಳ್ಳಲ್ಲ, ಒಂದು ಕ್ಯಾನ್ ಹಿಡ್ಕೊಂಡು ಹೋಗ್ತಾರೆ. 1 ಲೀಟ್ರದೋ 2 ಲೀಟ್ರದೋ ಕ್ಯಾನ್ ಇಸ್ಕೊಂಡು ಹೋಗಿ ತೊಗೊಂಡೋಗಿ 2 ಲೀಟರ್ ಬಂದಿದೆಯಾ ಇಲ್ಲ ಅಂತ ನೋಡಿ ಒಂದೊಂದು ಹನಿ ಪೆಟ್ರೋಲ್ನು ಕೂಡ ಮೆಜರ್ಮೆಂಟ್ ಮಾಡ್ತಾರೆ ನಮ್ಮ ಜನ. ಯಾಕೆ ಅಂತಂದ್ರೆ ಎಲ್ಲರೂ ಏನು ಶ್ರೀಮಂತರಲ್ಲೇ ಹಾಕ್ರಿ ಫುಲ್ ಟ್ಯಾಂಕ್ ಹೊಡೀರಿ ಅಂತ ಅನ್ನಲ್ಲ. ಸೊ ಒಂದೊಂದು ಡ್ರಾಪ್ ಪೆಟ್ರೋಲು ಅವ್ರಿಗೆ ಇಂಪಾರ್ಟೆಂಟ್. ಅಂಥದ್ರಲ್ಲಿ ನೀವು 1-6% ನಿಮಗೆ ಮೈಲೇಜ್ ಕಡಿಮೆ ಆಗುತ್ತೆ. ಓಲ್ಡ್ ವೆಹಿಕಲ್ಸ್ಗೆ ಇನ್ನೂ ಕೂಡ ಅದು ಯಾವ ರೀತಿ ಹೊಂದ್ಕೊಂಡಿದೆ ಇಲ್ಲ ಅನ್ನೋದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಅಂತ ಅಂದುಬಿಟ್ರೆ ಗ್ರಾಹಕರಿಗೆ ಅನ್ಯಾಯ ಮಾಡ್ದಂಗೆ ಸರ್. ಗ್ರಾಹಕರ ಹಕ್ಕುಗಳಿಗೆ ಭಾಳಷ್ಟು ನ್ಯಾಯಾಲಯಗಳಿವೆ. ಆ ಥರದ್ದು ಏನಾದರೂ ನಿಮ್ಮ ವೆಹಿಕಲ್ಸ್ಗಳಿಗೆ ಪ್ರಾಬ್ಲಮ್ ಆದರೆ ದಯವಿಟ್ಟು ನ್ಯಾಯಾಲಯಗಳಿಗೆ ಹೋಗಿ ಎಷ್ಟು ಸರ್ ನನಗೆ ಬೇಕಾಗಿರೋದು, ನಾನು ಕ್ವಿಕ್ ಬ್ರೇಕ್ ತೊಗೊಬರ್ತೀನಿ. ಎಷ್ಟು ಈ E20 ಪೆಟ್ರೋಲ್ನಿಂದಾಗಿ ವೆಹಿಕಲ್ಸ್ಗಳ ಕಾರ್ಯಕ್ಷಮತೆ ಕಡಿಮೆ ಆಗಿದೆ ಅಂತ ಗ್ರಾಹಕರ ನ್ಯಾಯಾಲಯಗಳಲ್ಲಿ ಎಷ್ಟು ಕೇಸ್ಗಳಿವೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ತಮ್ಮ ಹತ್ರ?